ಎಲ್ಲರಿಗೂ ನಮಸ್ಕಾರ. ಮೊದಲನೇದಾಗಿ ಕನ್ನಡ ಎಡುಕ್ಯೂರ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಕೂಡ ಆತ್ಮೀಯವಾಗಿರ್ತಕ್ಕಂತಹ ಸ್ವಾಗತ. ಹೃದಯ ಸಮುದ್ರ ಇದನ್ನ ಬರ್ದಿರ್ತಕ್ಕಂಥವ್ರು ದ.ರಾ ಬೇಂದ್ರೆ ಅವರು. ಇಲ್ಲಿ ಒಂದು ಆಧ್ಯಾತ್ಮಿಕವಾಗಿರ್ತಕ್ಕಂಥದ್ದನ್ನ ನೆನೆಸ್ಕೊಂಡು, ಹೃದಯ ಸಮುದ್ರ ಅಂದ್ರೆ ನಮ್ಮ ಹೃದಯದ ಯಾವ ರೀತಿಯಾಗಿರ್ಬೇಕು ಅಂದ್ರೆ ಸಮುದ್ರದ ರೀತಿ ಇರ್ಬೇಕು, ವಿಶಾಲ ಮನೋಭಾವನೆಯೊಂದಿಗಿರ್ಬೇಕು ಅಂತಕ್ಕಂಥದ್ದನ್ನ ಹೇಳ್ತಾ ಹೋಗ್ತಾರೆ. ಇಲ್ಲಿ ಆಧ್ಯಾತ್ಮಿಕತೆ ಕಡೆ ಒಲವನ್ನ ತೋರಿರ್ತಕ್ಕಂಥವ್ರು ಯಾವತ್ತೂ ಕೂಡ ತಮ್ಮ ಹೃದಯ ಒಳ್ಳೇದನ್ನ ಬಯಸ್ಬೇಕು, ಒಳ್ಳೆ ರೀತಿಯಲ್ಲಿ ಹೋಗ್ಬೇಕು. ಸಮುದ್ರದಂತೆ ವಿಶಾಲವಾಗಿರ್ತಕ್ಕಂತಹ ಮನೋಭಾವನೆ ಆಧ್ಯಾತ್ಮಿಕರಿಗಿರ್ಬೇಕು. ಅಲ್ಲದೆ ಅವರ ಒಂದು ಮನಸ್ಸಿನ ಸ್ಥಿತಿ ತೀರ ಯಾವಾಗಿರ್ಬೇಕು ಅಂದ್ರೆ ಅದಕ್ಕೆ ಕೊನೆಯೇ ಇಲ್ಲ. ಅಂದ್ರೆ ಅವರ ಒಳ್ಳೆತನಕ್ಕೆ ಕೊನೆ ಅನ್ನೋದೇ ಇಲ್ಲದ ರೀತಿಯಲ್ಲಿ ಅವರ ಒಂದು ಮನೋಭಾವನೆ ಇರಬೇಕು ಅಂತಕ್ಕಂಥದ್ದನ್ನ ದ.ರಾ ಬೇಂದ್ರೆ ಅವರು ಹೇಳ್ತಾರೆ. ನಂತರ ಅದು ನಮ್ಮೂರು, ಇದು ನಿಮ್ಮೂರು ಅಂತಕ್ಕಂತಹ ತಾರತಮ್ಯ ಇಲ್ಲ. ನಾನು ಎಲ್ಲಿ ನೆಲೆಸ್ತೀನೋ ಅದೇ ನಮ್ಮೂರು, ಆ ಊರು ಅದ್ ನಮ್ದೇ ಅಂತಂದು ಹೇಳ್ಕೊಳ್ಳಕ್ಕೂ ಕೂಡ ಧೀರ ಇರ್ಬೇಕು. ಅದ್ರೊಳಗೆ ನಾವಿರ್ಬೇಕು. ನಮ್ಮೊಂದಿಗೆ ಅವು ಇಲ್ಲದಿದ್ದರೆ ಎಲ್ಲ ದೂರ ಇರ್ಬೇಕು ಅಂತಕ್ಕಂಥದ್ದನ್ನ ಹೇಳ್ತಾರೆ. ನಂತರ ಹೇಳ್ತಾರೆ, ಆಕಾಶ ಯಾವ ರೀತಿಯಾಗಿರುತ್ತೋ ಆಕಾಶಕ್ಕೆ ರಿಫ್ಲೆಕ್ಟಿವ್ ಆಗಿ ಸಮುದ್ರದ ನೀರು ನೀಲಿಯಾಗಿರುತ್ತೆ ವಿನಃ ಯಾವತ್ತೂ ಕೂಡ ಅದು ನೀಲಿ ಬಣ್ಣದಲ್ಲ ನೀರಿರೋದಿಲ್ಲ. ಅದೇ ರೀತಿಯಾಗಿ ನಮ್ಮ ಮನಸ್ಸಿನ ಅಂತರಾಳ ಕೂಡ ಒಳ್ಳೇದನ್ನೇ ಬಯಸ್ಬೇಕು, ಒಳ್ಳೇದನ್ನೇ ಮಾಡಬೇಕು. ಆಚೆ ಒಂದು ಒಳಗೊಂದು ಇರಬಾರದು. ನಮ್ಮ ಒಳಗಿರ್ತಕ್ಕಂತಹ ಆತ್ಮ ಪರಮಾತ್ಮನನ್ನ ಮೆಚ್ಚಿಸಬೇಕು. ಅದೇ ರೀತಿಯಾಗಿ ಜನರಿಗೆ ಒಳ್ಳೇದನ್ನ ಮಾಡಬೇಕು, ಒಳ್ಳೆಯ ಜೀವನವನ್ನ ನಡೆಸಬೇಕು ಅಂತಕ್ಕಂಥದ್ದನ್ನ ಹೇಳ್ತಾರೆ. ನಂತರ ಇದೇ ಸಮಯ ನಿಮ್ಮ ಆತ್ಮಗಳಿಗೆ ಅಂಬಿಗನು ಬಂದದ ದಿವ್ಯಗಳಿಗೆ. ಅಂದ್ರೆ ಸಮಯಗಳನ್ನ ನೋಡ್ಕೊಂಡು ಮಾಡ್ತಕ್ಕಂಥದ್ದನ್ನ ಹೇಳ್ತಾರೆ. ಅಂದ್ರೆ ಇಲ್ಲಿ ಅಂಬಿಕಾ ತನಯದತ್ತ ಅವರ ಒಂದು ಅಂಕಿತ ನಾಮ ಆಗಿರುತ್ತೆ, ಅದ್ರ ಮೇಲೆ ಇವರು ಬರೀತಾರೆ. ನೆಕ್ಸ್ಟ್ ಹೇಳ್ತಾರೆ, ನಮ್ಮ ಒಂದು ಉಪ್ಪು ನೀರು ಕಡಲೋ, ನಮ್ಮ ಒಡಲೆಲ್ಲ ಇದರ ನೆಲೆಯೋ, ಕಂಡವರಿಗೆಲ್ಲೋ ಕಂಡರಿಗಷ್ಟೇ ತಿಳಿಯದ ಇದರ ಬೆಲೆ. ಅಂದ್ರೆ ಆಧ್ಯಾತ್ಮಿಕದ ಬೆಲೆ ಎಲ್ರಿಗೂ ಗೊತ್ತಾಗೋದಿಲ್ಲ. ಅದ್ರಲ್ಲಿ ಯಾರು ಇರ್ತಾರೆ ಅವ್ರಿಗೆ ಮಾತ್ರ ಅದರ ಬಗ್ಗೆ ಗೊತ್ತಾಗ್ಲಿಕ್ಕೆ ಸಾಧ್ಯ. ಅದ್ರೊಳಗಡೆ ಯಾರಿರ್ತಾರೆ ಆ ಪರಮಾತ್ಮನನ್ನ ಮೆಚ್ಚಿಸ್ತಾರೆ ಅಂತವ್ರಿಗೂ ಮಾತ್ರ ಈ ಒಂದು ಆಧ್ಯಾತ್ಮಿಕತೆ ಸಿಗ್ಲಿಕ್ಕೆ ಸಾಧ್ಯ. ಅಲ್ಲದೆ ಆ ಆಧ್ಯಾತ್ಮಿಕತೆ ಅನ್ನಕ್ಕಂಥದ್ದು ಬರೀ ಹೆಸರಿಗೆ ಮಾತ್ರ ಅಲ್ಲ, ಅದರನ್ನ ಅನುಸರಿಸ್ಬೇಕು, ಅದರನ್ನ ಆಚರಿಸ್ಬೇಕು, ಅದನ್ನ ಪಾಲಿಸ್ಬೇಕು. ಆಧ್ಯಾತ್ಮಿಕ ಅಂದ್ರೆ ಒಂದು ರೀತಿಯಾಗಿರ್ತಕ್ಕಂತಹ ದೇವ್ರು. ಅಂದ್ರೆ ನಾವೇನ್ ಮಾಡ್ತೀವಿ ಅಲ್ಲಿ ದೇವರನ್ನ ಕಾಣ್ಬೇಕು. ದೇವರೇ ಎಲ್ಲದಕ್ಕೂ ಮೂಲ ಅಂತಕ್ಕಂಥದ್ದನ್ನ ಹೇಳ್ತಾರೆ ಕೊನೆಯದಾಗಿ. ಅಂದ್ರೆ ಇದು ಸಮುದ್ರದ ಹಡಗುಗಳೇನಿರುತ್ತೆ ಬಂದರು, ಅಲ್ಲಿ ನಿಲ್ತಕ್ಕಂತಹ ಸ್ಥಾನ ಯೋಗ್ಯವಾಗಿರ್ಬೇಕು. ಅಂದ್ರೆ ನಮ್ಮ ಮನಸ್ಸು ಕೂಡ ಅದೇ ರೀತಿಯಾಗಿ ಯೋಗ್ಯವಾಗಿರ್ಬೇಕು. ನಮ್ಮ ಮನಸ್ಸು ದ್ವೀಪಗಳ ರೀತಿಯಾಗಿ ಆ ದ್ವೀಪಗಳನ್ನ ನೋಡ್ಲಿಕ್ಕೆ ಹೊರಡೋಣ ಬನ್ನಿ ಅಂತನ್ಬಿಟ್ಟು ಹೇಳ್ತಾ ಈ ಒಂದು ಚಿಕ್ಕದಾಗಿರ್ತಕ್ಕಂತಹ ಪೊಯಮನ್ನ ಕವಿ ದ.ರಾ ಬೇಂದ್ರೆ ಅವರು ತಿಳಿಸಿದ್ದಾರೆ ಅಂತ ಹೇಳ್ತಾ ಈ ಒಂದು ಚಿಕ್ಕದಾದಂತಹ ಪೊಯಮನ್ನ ಬರೆಯೋಣ. ಇದು ದಯವಿಟ್ಟು ಓನ್ಲಿ ಫಾರ್ 2 ಮಾರ್ಕ್ಸ್ಗೆ ಚೂಸ್ ಮಾಡ್ಕೊಳ್ಳಿ. 5 to 10 ಮಾರ್ಕ್ಸ್ ಅಂತ ತಗೊಂಡಾಗ ಇದನ್ನ ಮುಟ್ಟಕ್ಕೆ ಹೋಗ್ಬೇಡಿ. ಇಟ್ಸ್ ನಾಟ್ ಬರೀಲಿಕ್ಕೆ ಆಗಲ್ಲ ಅಂತಂದ್ರೆ ಹೇಳ್ತಾ ಈ ಒಂದು ಪದ್ಯವನ್ನ ಮುಗಿಸೋಣ. ಇನ್ನು ಯಾರಾದ್ರೂ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊಳ್ತಾ ಎಲ್ಲರಿಗೂ ಕೂಡ ಧನ್ಯವಾದಗಳನ್ನ ತಿಳಿಸ್ತೀನಿ. ಧನ್ಯವಾದಗಳು.